Good morning, students. Welcome to the digital learning from Department of Collegiate Education, and I am Sudharani, our Assistant Professor, Government First Grade College, Chiknaiknalli. And today we are going to discuss about the advantages of cost accounting. Dear students, in the previous class we have discussed about the cost center and cost unit, but in this class we are going to discuss what are the advantages if we use cost accounting system in our organization. Let's move on to the topic. Yes, so many advantages of cost accounting are there. In that, the first one is measuring and improving efficiency. See, if you use cost accounting system in your organization, you can easily measure and improve your company efficiency. ನೀವು ಕೇಳ್ಬೋದು, ಹೇಗೆ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮಿಂದ ನಾವು ನಮ್ಮ ಕಂಪನಿಯ ಎಫಿಷಿಯನ್ಸಿಯನ್ನು ಅಳಿಬೋದು, ಇಂಪ್ರೂವ್ ಮಾಡ್ಬೋದು ಅಂತ. ನಿಮ್ಮ ಕಂಪನಿ 1,000 ಯೂನಿಟ್ಸಿಗೆ ಈ ವರ್ಷ ಪ್ರೊಡ್ಯೂಸ್ ಮಾಡೋದಕ್ಕೆ, 1,000 ಯೂನಿಟ್ಸ್ ಯಾವುದೇ ಒಂದು ಪ್ರಾಡಕ್ಟ್ ಆಗಿರಲಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಈ ವರ್ಷ ನಿಮಗೆ ತಗುಲಿರುವ ವೆಚ್ಚ 10,000 ಅಂತ ಇಟ್ಕೊಳ್ಳೋಣ. ಸೊ ಮುಂದಿನ ವರ್ಷ ಇಷ್ಟೇ 1,000 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ, ಅಂದರೆ 1,000 ಯೂನಿಟ್ಸ್ ಆಟದ ಸಾಮಾನು ಅಂತ ಇಟ್ಕೊಳ್ಳೋಣ, ಅಥವಾ ಬೇರೆ ಯಾವುದಾದ್ರೂ ಸೋಪು ಅಂತ ಇಟ್ಕೊಳ್ಳೋಣ, ಪ್ರೊಡ್ಯೂಸ್ ಮಾಡಲಿಕ್ಕೆ ನಿಮಗೆ 11,000 ಖರ್ಚಾಗತ್ತೆ ಅಂತ ಇಟ್ಕೊಳ್ಳೋಣ. ಸೊ ಪ್ರೀವಿಯಸ್ ಇಯರಲ್ಲಿ 10,000 ಇತ್ತು, ನೆಕ್ಸ್ಟ್ ಇಯರಲ್ಲಿ 11,000 ಆಗಿದೆ. ವೈ ದಿಸ್ 1,000 ಈಸ್ ಇನ್ಕ್ರೀಸ್ಡ್ ಅಂತ ನಿಮ್ಗೆ ಅನಿಸ್ಬೋದು. ಇದಕ್ಕೆ ಕೆಲವರು ಉತ್ತರ ಈಸಿಯಾಗೂ ಹೇಳ್ತಾರೆ, ಏನು, ಹೌದು, ರಾ ಮೆಟೀರಿಯಲ್ಸ್ ಕಾಸ್ಟು ಪ್ರೀವಿಯಸ್ ಇಯರ್ಗಿಂತ ಈ ವರ್ಷ ಜಾಸ್ತಿ ಆಗಿದೆ, ಹಾಗಾಗಿ 1,000 ಜಾಸ್ತಿ ಆಗಿದೆ ಅಂತ ನೀವು ರೀಸನ್ ಕೊಡ್ಬೋದು. ಅದು ಅದೇ ನಿಜ ಆಗಿದ್ದರೆ ಓಕೆ, ಬಟ್ ಎಲ್ಲೋ ಒಂದು ಕಡೆ ಪ್ರೈಸ್ ಜಾಸ್ತಿ ಆಗದೇನೆ, ರಾ ಮೆಟೀರಿಯಲ್ಸ್ ಪ್ರೈಸ್ ಜಾಸ್ತಿ ಆಗದೇನೆ ನಮ್ಮ ವರ್ಕರ್ಸೇ ವೇಸ್ಟ್ ಮಾಡ್ತಾ ಇದ್ದಾರೆ, ಪ್ರಾಪರ್ ಯುಟಿಲೈಸೇಷನ್ ಮಾಡ್ತಾ ಇಲ್ಲ, ಸ್ಟೋರ್ ಮಾಡೋ ಕಡೆ ಹಾಳಾಗ್ತಾ ಇದೆ, ಅಥವಾ ಇಶ್ಯೂ ಮಾಡೋ ಕಡೆ ಹಾಳಾಗ್ತಾ ಇದೆ, ಇಲ್ಲ ಯಾರೋ ನಮ್ಮ ಎಂಪ್ಲಾಯೀಸ್ ಅದನ್ನು ಕದೀತಿದ್ದಾರೆ, ಮಾರ್ಕೋತಿದ್ದಾರೆ, ಈ ಥರದ್ದು ಏನಾದರೂ ಒಂದು ಇರ್ಬೋದಾ ಅಂತ ಒಂದು ಮನಸ್ಸಲ್ಲಿ ಡೌಟ್ ಬರ್ಬೋದು. ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಒಂದು ಜಾಗ ಅಂದರೆ ಕಾಸ್ಟ್ ಅಕೌಂಟಿಂಗ್. ಇದು ಹೇಗೆ ಗೊತ್ತಾಯ್ತು ನಿಮಗೆ? ಹೋದ ವರ್ಷ 10,000 ಇತ್ತು, ಈ ವರ್ಷ 11,000 ಖರ್ಚು ಬೀಳ್ತಿದೆ ಅಂದಾಗ ನೀವು ಒಂದು ಕಡೆ ಯೋಚನೆ ಮಾಡ್ತೀರಾ. ಯಾವುದೇ ಕಂಪ್ನಿ ಆಗಲಿ ಒಂದು ಕಡೆ ಯೋಚನೆ ಮಾಡುತ್ತೆ, ಯಾಕಾಗಿರ್ಬೋದು ಅಂತ. ನಾವು ಈಸಿಯಾಗಿ ರೀಸನ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ಇಫ್ ದಟ್ ರೀಸನ್ ಈಸ್ ಪ್ರಾಪರ್, ನೋ ಪ್ರಾಬ್ಲಮ್, ನಾವು ಮೂವ್ ಆಗ್ತೀವಿ. ಅಕಸ್ಮಾತ್ ಆ ರೀಸನಲ್ಲಿ ರಾಂಗ್ ಮೆಥಡ್ ಇದೆ, ಬೇರೆ ಏನೋ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ, ವರ್ಕರ್ಸಿಂದ ಪ್ರಾಬ್ಲಮ್ ಇದೆ, ಅಥವಾ ನಾವು ಎಫೆಕ್ಟಿವಾಗಿ ಯುಟಿಲೈಸ್ ಮಾಡ್ಕೋತಿಲ್ಲ ಅಂತ ಕಂಡು ಬಂದಾಗ ಏನು ಮಾಡ್ತೀವಿ, ನಾವು ಅಲ್ಲಿ ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಸೊ ಹಾಗಾಗಿ ಇದೆಲ್ಲ ಆಗೋದು ಯಾವುದರಿಂದ? ಇಫ್ ವಿ ಯೂಸ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್. ಅದಕ್ಕೆ ನಾವು ಮೆಷರಿಂಗ್ ಆ್ಯಂಡ್ ಇಂಪ್ರೂವಿಂಗ್ ಎಫಿಷಿಯನ್ಸಿ ಅಂತ ಹೇಳ್ತೀವಿ. ಎರಡನೇದು ಐಡೆಂಟಿಫಿಕೇಷನ್ ಆಫ್ ಅನ್ಪ್ರಾಫಿಟಬಲ್ ಆ್ಯಕ್ಟಿವಿಟೀಸ್. if you use cost accounting system in your organization, you can easily identify the unprofitable activities. ಹೇಗೆ ಅನ್ಪ್ರಾಫಿಟಬಲ್ ಆ್ಯಕ್ಟಿವಿಟೀಸ್ನ ಐಡೆಂಟಿಫೈ ಮಾಡ್ತೀರಾ? ನಿಮ್ಮದೊಂದು ಕಂಪೆನಿ, ಅಲ್ಲಿ ನೀವು ಒಂದು 5ರಿಂದ 6 ಥರದ ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ದೀರಾ. ಫಾರ್ ಎಕ್ಸಾಂಪಲ್ ಸೋಪ್, ಶಾಂಪೂ, ಟೂತ್ಪೇಸ್ಟ್, ಟೂತ್ಬ್ರಷ್, ಎನಿಥಿಂಗ್ ಅದರ್, ಬೇರೆ ಯಾವುದಾದ್ರೂ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಾಯಿದ್ದೀರಾ ಅಂತ ಇಟ್ಕೊಳ್ಳೋಣ. ಹೇಗೆ ಈಗ ನಿಮ್ಮ LG ಕಂಪ್ನಿಯವರು ವಾಷಿಂಗ್ ಮೆಷಿನ್ನು, TV, ಮೊಬೈಲು, ಈ ಥರ ಒಂದೇ ಕಂಪ್ನಿ 4-5 ಪ್ರಾಡಕ್ಟ್ಸ್ನ ತರುತ್ತಲ್ವ, ಆ ರೀತಿ ಒಂದು 4-5 ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಇಟ್ಕೊಳ್ಳೋಣ. ನೀವು ಪ್ರತಿಯೊಂದು ಪ್ರಾಡಕ್ಟ್ಗೆ ಸೆಪರೇಟಾಗಿ ಕಾಸ್ಟ್ ಶೀಟ್ ಹಾಕಿದಾಗ ಪ್ರಾಫಿಟಾ ಲಾಸಾ ಅಂತ ಗೊತ್ತಾಗ್ತಾ ಹೋಗುತ್ತೆ. ನೀವು ಕಂಪ್ನಿಗೆ ಡೈರೆಕ್ಟಾಗಿ ಪೂರ್ತಿ ಹೋಲ್ ಕಂಪ್ನಿಗೆ ಬ್ಯಾಲೆನ್ಸ್ ಶೀಟ್ ಹಾಕಿದಾಗ ನಿಮಗೆ ಕಂಪ್ನಿಯ ಒಟ್ಟು ಲಾಭ, ಒಟ್ಟು ನಷ್ಟದ ಗೊತ್ತಾಗತ್ತೆ ಹೊರತು ಯಾವ ನಿಜವಾಗ್ಲೂ ಲಾಭ ಬರ್ತಾಯಿದ್ರೆ ಎಲ್ಲಿಂದ ಬರ್ತಾಯಿದೆ, ನಿಜವಾಗ್ಲೂ ನಷ್ಟ ಆಗ್ತಾಯಿದ್ರೆ ಯಾವುದರಿಂದ ನಷ್ಟ ಆಗ್ತಾಯಿದೆ ಅಂತ ತಿಳ್ಕೋಬೇಕು ಅಂದರೆ ನೀವು ಶುಡ್ ಗೋ ಫಾರ್ ಕಾಸ್ಟ್ ಅಕೌಂಟಿಂಗ್. ಈಗ ವಾಷಿಂಗ್ ಮೆಷಿನ್ ಸೇಲ್ ಮಾಡ್ತಾಯಿದ್ದೀವಿ, ನಮಗೆ ಒಳ್ಳೆ ಪ್ರಾಫಿಟ್ ಇದೆ, ಬಟ್ ಫೋನ್ ಸೇಲ್ ಮಾಡ್ತಾಯಿದ್ದೀವಿ, ನಮಗೆ ಲಾಸ್ ಬರ್ತಾಯಿದೆ. ಮತ್ತು ಆದರೂ ನಮಗೆ ಲಾಸ್ ಕಾಣಿಸ್ತಲ್ಲ, ಯಾಕೆ?
ಒಂದು ಪ್ರಾಫಿಟ್ಟು ಇನ್ನೊಂದು ಲಾಸನ್ನು ಮರ್ಜ್ ಮಾಡಿ ತೊಗೋತಾ ಇದ್ದೀವಿ ಬ್ಯಾಲೆನ್ಸ್ ಶೀಟಲ್ಲಿ. ಹಾಗಾಗಿ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಎಲ್ಲಿ ಲಾಸ್ ಆಗ್ತಾ ಇದೆ. ಅದೇ ನೀವು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮನ್ನು ಯೂಸ್ ಮಾಡಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ಗೆ ಡಿಫ್ರೆಂಟ್ ಕಾಸ್ಟ್ ಶೀಟನ್ನು ಯೂಸ್ ಮಾಡಿದಾಗ ನಿಮಗೆ ಪರ್ಟಿಕ್ಯುಲರ್ ಆಗಿ ಎಲ್ಲಿ ಲಾಸ್ ಆಗ್ತಾಯಿದೆ. ಅನ್ಪ್ರಾಫಿಟಬಲ್ ಇದ್ದರೆ ನಿಮ್ಗೆ ಯಾವುದೇ ಒಂದು ಪ್ರಾಡಕ್ಟು ನೀವು ಆ ಪ್ರಾಡಕ್ಟನ್ನು ಸ್ಟಾಪ್ ಮಾಡ್ಬೋದು ಪ್ರೊಡ್ಯೂಸ್ ಮಾಡೋದನ್ನ. ವ್ಯಾಪಾರ ಆಗ್ತಾ ಇಲ್ಲ ಅಂದರೆ ಯಾಕೆ ಇಟ್ಕೋಬೇಕಲ್ವಾ? ಸೊ ಅನ್ಪ್ರಾಫಿಟಬಲ್ ಆ್ಯಕ್ಟಿವಿಟಿನ ಸ್ಟಾಪ್ ಮಾಡ್ತೀರಾ. ಇನ್ನೆಲ್ಲ ಒಂದು ಕಡೆ ನಿಮಗೆ ಲಾಭ ಬರ್ತಾ ಇದೆ, ಚೆನ್ನಾಗಿ ಸೇಲ್ ಆಗ್ತಾಯಿದೆ. ಎಸ್, ನಾವು LG TV ಸೂಪರಾಗಿ ಸೇಲ್ ಆಗ್ತಾಯಿದೆ. ಸೊ ಸೇಲ್ ಆಗ್ತಾ ಇರೋವಂಥದ್ದು ಪ್ರಾಫಿಟಬಲ್ ಆ್ಯಕ್ಟಿವಿಟಿನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡೋದು, ಕಂಟಿನ್ಯೂ ಮಾಡೋದು ಮಾಡ್ಬೋದು. ಸೊ ಇದೆಲ್ಲ ಆಗೋದು ಯಾವುದರಿಂದ? ಕಾಸ್ಟ್ ಶೀಟಿಂದ. ನೆಕ್ಸ್ಟ್ ಥರ್ಡ್ ಒನ್, ಫಿಕ್ಸಿಂಗ್ ಪ್ರೈಸಸ್. ನೋಡಿ, ಆಲ್ಮೋಸ್ಟ್ 99% ಈಚ್ ಆ್ಯಂಡ್ ಎವ್ರಿ ಆರ್ಗನೈಸೇಷನ್ ಫಿಕ್ಸ್ ದ ಪ್ರೈಸ್ ಟು ದ ಪ್ರಾಡಕ್ಟ್ ಥ್ರೂ ಕಾಸ್ಟ್ ಬೇಸಿಸ್. ಕಾಸ್ಟ್ ಬೇಸಿಸ್ ಮೇಲೆ ಅವರ ಪ್ರಾಡಕ್ಟ್ಗೆ ಪ್ರೈಸ್ನ ಫಿಕ್ಸ್ ಮಾಡ್ತಾರೆ. ಅಂದರೆ ಕಾಸ್ಟ್ ಬೇಸಿಸ್ ಅಂದರೆ ಫಸ್ಟು ನಮಗೆ ಈ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಎಷ್ಟು ಖರ್ಚು ಬಿತ್ತು ಅಂತ ನೋಡ್ಕೊತಾರೆ. ಅದಾದ ನಂತರ ಅದ್ರ ಮೇಲೆ ಒಂದು 10% 20% ಪ್ರಾಫಿಟನ್ನು ಆ್ಯಡ್ ಮಾಡಿ ಅವರು ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ, ವಸ್ತುವಿನ ಬೆಲೆಯನ್ನು ಫಿಕ್ಸ್ ಮಾಡ್ತಾರೆ. ಎಲ್ಲರೂ ಹಾಗೆ, ಅದು 99% ಹಾಗೆ ಮಾಡ್ತಾರೆ. ಅಕಸ್ಮಾತ್ ನೀವು ಆ ರೀತಿ ಫಿಕ್ಸ್ ಮಾಡಿದೆ, ನಿಮ್ಗೆ ಇಷ್ಟ ಬಂದಷ್ಟನ್ನು ನಿಮಗೆ ಹೇಗೆ ಬೇಕೋ ಹಾಗೆ ಪ್ರಾಪರ್ ಕಾಸ್ಟ್ ಮೆಥಡ್ನ ಯೂಸ್ ಮಾಡದೆ ನೀವು ಒಂದು ಪ್ರೈಸ್ನ ಫಿಕ್ಸ್ ಮಾಡಿದ್ರಿ ಅಂದರೆ, ನೀವು ಕೊಟೇಶನ್, ಯಾರೋ ನಿಮ್ಮ ಕಂಪ್ನಿಗೆ ಆರ್ಡ್ರ್ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಒಂದು 1000 ಮೊಬೈಲ್ ಬೇಕು ನಮ್ಮ ಕಂಪ್ನಿ ಎಂಪ್ಲಾಯೀಸಿಗೆ ಕೊಡಬೇಕು, ನಿಮ್ಮ ಹತ್ರ ಬಿಡ್ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳೋಣ. ಸೊ ನೀವೇನಾದರೂ ಪ್ರೈಸ್ನ ಪ್ರಾಪರಾಗಿ ಫಿಕ್ಸ್ ಮಾಡಿಲ್ಲ ಅಂದರೆ, ಇಫ್ ಇಟ್ ಈಸ್ ಟೂ ಕಾಸ್ಟ್ಲಿ, ತುಂಬ ಜಾಸ್ತಿ, ನೀವು ಕಾಸ್ಟ್ ಮೆಥಡ್ ಯೂಸ್ ಮಾಡಿಲ್ಲ, ಎಷ್ಟು ಫಿಕ್ಸ್ ಮಾಡಬೇಕು ಅಂತ ಗೊತ್ತಿಲ್ಲ, ತೋಚಿದಷ್ಟು ಫಿಕ್ಸ್ ಮಾಡಿದ್ದೀರಾ, ಅಕಸ್ಮಾತ್ ಅದು ಜಾಸ್ತಿ ಆದರೆ ಕಾಂಟ್ರ್ಯಾಕ್ಟ್ ತಪ್ಪು ಹೋಗೋ ಚಾನ್ಸಸ್ ಇರುತ್ತೆ. ಇಫ್ ದ ಪ್ರೈಸ್ ಈಸ್ ಟೂ ಲೋ, ಫಿಕ್ಸ್ ಆಯಿತು ಜಾಸ್ತಿ ಫಿಕ್ಸ್ ಮಾಡಲ್ಲ, ಒಂದಷ್ಟು ಕಮ್ಮಿನೇ ಮಾಡಿಬಿಡೋಣ ಅಂತ ಕಮ್ಮಿ ಏನಾದರೂ ಮಾಡಿದ್ರಿ, ಕಾಸ್ಟ್ ಗೊತ್ತಿಲ್ಲದೆ ಸುಮ್ಮನೆ ಕಮ್ಮಿ ಮಾಡಿದ್ರಿ, ಆಫ್ಟರ್ ನಿಮಗೆ ಕಾಂಟ್ರ್ಯಾಕ್ಟ್ ಸಿಕ್ಕಿದ ಮೇಲೆ ಡೆಫಿನೆಟ್ಲಿ ದಟ್ ಪ್ರಾಜೆಕ್ಟ್ ಗೋಸ್ ಟು ಗಿವ್ ಯು ಲಾಸ್. ಸೊ ಪ್ರಾಡಕ್ಟ್ ಖಂಡಿತ ನಿಮಗೆ ಲಾಸಲ್ಲಿ ನಿಮ್ಮನ್ನು ದೂಡುತ್ತೆ. ಸೊ ಹಾಗಾಗಿ ನಮಗೆ ಕಾಸ್ಟ್ ನಿಜವಾಗ್ಲೂ ಎಷ್ಟು ಬೀಳ್ತಾ ಇದೆ ಅಂತ ತಿಳ್ಕೊಂಡು ನಂತರನೇ ನೀವು ಪ್ರಾಡಕ್ಟ್ಸ್ಗೆ ವ್ಯಾಲ್ಯೂವನ್ನು ಫಿಕ್ಸ್ ಮಾಡಿದಾಗ ಇಟ್ ವೋಂಟ್ ಬಿ ಟೂ ಕಾಸ್ಟ್ಲಿ ಆ್ಯಂಡ್ ಇಟ್ ವೋಂಟ್ ಬಿ ಟೂ ಶಾರ್ಟೇಜ್ ಅಥವಾ ಲಾಸನ್ನು ಬರೋದನ್ನು ತಪ್ಪಿಸತ್ತೆ. ಹಾಗಾಗಿ ಕಾಸ್ಟ್ ಅಕೌಂಟಿಂಗು ನಮ್ಮ ಪ್ರಾಡಕ್ಟ್ನ ಪ್ರೈಸ್ ಫಿಕ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಫೋರ್ತ್ ಒನ್, ಪ್ರೈಸ್ ರಿಡಕ್ಷನ್. ಪ್ರೈಸ್ ರಿಡಕ್ಷನ್, ಹೇಗೆ ಪ್ರೈಸ್ ರಿಡಕ್ಷನ್ ಮಾಡ್ಬೋದು? ಪ್ರೈಸ್ ರಿಡಕ್ಷನ್ ಅಂತ ಬಂದಾಗ ಸಮ್ಟೈಮ್ಸ್ ದೇಶದಲ್ಲಿ ಒಂದು ಡಿಪ್ರೆಷನ್ ಸಿಚುವೇಶನ್ ಆಗ್ಬೋದು, ಎಕಾನಮಿ ಡಿಪ್ರೆಷನ್ ಸಿಚುವೇಶನ್ ಬರ್ಬೋದು. ಈ ಡಿಪ್ರೆಷನ್ ಸಿಚುವೇಶನ್ ಅಂದರೆ ಇದ್ದಕ್ಕಿದ್ದಂಗೆ ದೇಶದಲ್ಲಿ ಪ್ರವಾಹನೋ ಅಥವಾ ಭೂಕಂಪನೋ ಆಗಿ ಇದ್ದಕ್ಕಿದ್ದಂಗೆ ಆರ್ಥಿಕ ಪರಿಸ್ಥಿತಿ, ಅಥವಾ ಇವಾಗ ಏನು ಕೊರೋನಾ ಬಂತಲ್ಲ ಆ ರೀತಿ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಭೀಕರ ಸಿಚುವೇಶನ್ ಎದುರಾಗಿ ವ್ಯಾಪಾರ ಡಲ್ ಆಗ್ಬೋದು, ಅಥವಾ ಜನಗಳು ತುಂಬ ಬಡವರಾಗ್ಬೋದು, ಸುಮಾರು ಜನ ಉದ್ಯೋಗ ಕಳ್ಕೊಬೋದು. ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಪ್ರಾಡಕ್ಟ್ಗೆ ಹೆಚ್ಚು ಬೆಲೆಯನ್ನು ನಿಗದಿ ಮಾಡಲಿಕ್ಕಾಗಲ್ಲ. ದಟ್ ಟೈಮ್ ವಿ ಹ್ಯಾವ್ ಟು ರೆಡ್ಯೂಸ್ ಅವರ್ ಪ್ರೈಸ್ ಆಫ್ ದ ಪ್ರಾಡಕ್ಟ್. ನಮ್ಮ ಕಂಪನಿಯ ಪ್ರಾಡಕ್ಟನ್ನು ಬೆಲೆಯನ್ನು ಖಂಡಿತವಾಗ್ಲೂ ತಗ್ಗಿಸ್ಬೇಕಾಗತ್ತೆ. ಅದು ತಗ್ಸೋಕ್ಕೂ ನಮಗೊಂದು ಮಿನಿಮಮ್ ಬೇಕಲ್ವಾ? ಅಂದರೆ ಆದಷ್ಟು ಈಗ ನಮ್ಮ ಟೋಟಲ್ ಕಾಸ್ಟ್ 100 ರೂಪೀಸ್ ಬೀಳ್ತಿದೆ ಅಂದರೆ ಓಕೆ, ಎಲ್ರಿಗೂ ಲಾಸ್ ಆಗ್ತಿದೆ, ನಮಗೂ ಆದರೆ ಒಂದು 2 ರೂಪೀಸ್ ಆಗಲಿ 98 ರೂಪೀಸ್ ಫಿಕ್ಸ್ ಮಾಡ್ಬೋದು. ನಮಗೆ ಖರ್ಚು 100 ರೂಪಾಯಿ ತಗೊಳ್ತಾ ಇದೆ ಒಂದು ಆರ್ಟಿಕಲ್ ಪ್ರೊಡ್ಯೂಸ್ ಮಾಡೋದಕ್ಕೆ ಅಥವಾ ಒಂದು ಯೂನಿಟ್ ಪ್ರೊಡ್ಯೂಸ್ ಮಾಡೋಕ್ಕೆ. ಈಗ ಸಿಚುಯೇಷನ್ ಸರಿ ಇಲ್ಲ, ವಿಧಿ ಇಲ್ಲ, ನಾವು ಲಾಸ್ ಮಾಡ್ಕೊಳ್ಳೇಬೇಕು. ಹಾಗಿದ್ರೆ ಎಷ್ಟು ಲಾಸ್ ಮಾಡ್ಕೊಳ್ಳೋಣ? ಎಸ್, 2 ರೂಪೀಸಾ? ನಮ್ಗೆ ಎಷ್ಟು ಖರ್ಚಾಗ್ತಿದೆ ಅಂತ ಗೊತ್ತಾದರೆ ನಾವು ಒಂದು ಮಿನಿಮಮ್ ಲಾಸನ್ನು ಫಿಕ್ಸ್ ಮಾಡ್ಕೋಬೋದು. ಹಾಗಾಗಿ ಸಮ್ಟೈಮ್ಸ್ ಕಾಸ್ಟ್ ಅಕೌಂಟಿಂಗ್ ಹೆಲ್ಪ್ಸ್ ಟು ಪ್ರೈಸ್ ರಿಡಕ್ಷನ್. ಇಫ್ ವಿ ನೋ ಕಾಸ್ಟ್ ಆಫ್ ಅವರ್ ಪ್ರಾಡಕ್ಟ್, ವಿ ಕ್ಯಾನ್ ಈಸಿಲಿ ರೆಡ್ಯೂಸ್ ದ ಪ್ರೈಸ್ ಆಫ್ ಅವರ್ ಪ್ರಾಡಕ್ಟ್. ನಮ್ಮ ಪ್ರಾಡಕ್ಟ್ನ ಪ್ರೈಸನ್ನು ನಾವು ಈಸಿಯಾಗಿ ರೆಡ್ಯೂಸ್ ಮಾಡ್ಬೋದು. ಯಾವಾಗ? ನಮಗೆ ಕಾಸ್ಟು ಚೆನ್ನಾಗಿ ಗೊತ್ತಿದ್ದಾಗ. ಅದು ಯಾವುದರಿಂದ ಗೊತ್ತಾಗತ್ತೆ? ಇಫ್ ವಿ ಯೂಸ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಇನ್ ಅವರ್ ಕಂಪೆನಿ. ನೆಕ್ಸ್ಟು, ಕಂಟ್ರೋಲ್ ಓವರ್ ಸ್ಟಾಕ್. ಸ್ಟಾಕನ್ನು ಹೇಗೆ ಕಂಟ್ರೋಲ್ ಮಾಡೋದು ಕಾಸ್ಟ್ ಅಕೌಂಟಿಂಗ್ ಯೂಸ್ ಮಾಡಿ? ಎಸ್, ಅಫ್ಕೋರ್ಸ್ ಯು ಕ್ಯಾನ್ ಕಂಟ್ರೋಲ್ ದ ಸ್ಟಾಕ್. ಇಲ್ಲಿ ತುಂಬ ಮೆಥಡ್ಸ್ ಇದ್ದಾವೆ ನಿಮಗೆ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮಲ್ಲಿ. ನಮ್ಮ ಗೋಡೌನಲ್ಲಿರುವಂತಹ ರಾ ಮೆಟೀರಿಯಲ್ಸ್ನ
ಹೇಗೆ ಯೂಸ್ ಮಾಡ್ಕೋಬೇಕು, ಅದನ್ನು ಹೇಗೆ ಎಫೆಕ್ಟಿವಾಗಿ ಯುಟಿಲೈಸ್ ಮಾಡ್ಕೋಬೇಕು, ಅದನ್ನು ಹೇಗೆ ಸ್ಟೋರ್ ಮಾಡಬೇಕು, ಅದನ್ನು ಹೇಗೆ ಪ್ರೊಡಕ್ಷನಿಗೆ ಇಶ್ಯೂ ಮಾಡಬೇಕು ವಿತೌಟ್ ವೇಸ್ಟ್. ಅಥವಾ ಅದು ನಮ್ಮ ಪ್ರಾಡಕ್ಟು ಕಾಸ್ಟ್ಲಿ ಇದೆಯಾ, ಅದನ್ನು ಹೇಗೆ ನಾವು ಸ್ಟೋರ್ ಮಾಡಬೇಕು, ಹೇಗೆ ಇಶ್ಯೂ ಮಾಡಬೇಕು, ನಮ್ಮ ಪ್ರಾಡಕ್ಟು ಪ್ರಾಪರಾಗಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಕಂಟಿನ್ಯೂಸ್ ಆಗಿ ಸಪ್ಲೈ ಆಗ್ತಾ ಇದೆಯಾ. ಎಸ್, ಇದನ್ನೆಲ್ಲ ನೀವು ನಿಮ್ಮ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮಿಂದ ನೀವು ಸ್ಟಾಕನ್ನು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಈಗ ನಾವು ಸುಮ್ಮನೆ ಓವರಾಗಿ ಹೆಚ್ಚು ನಮ್ಗೆ ಅವಶ್ಯಕತೆ ಇಲ್ಲ, ಗೋಡೌನಲ್ಲಿ ಹೆಚ್ಚು ರಾ ಮೆಟೀರಿಯಲ್ಸ್ನ ಸ್ಟಾಕ್ ಮಾಡ್ಕೊಂಡ್ಬಿಡ್ತೀವಿ. ಏನಾಗುತ್ತೆ ಹೆಚ್ಚು ರಾ ಮೆಟೀರಿಯಲ್ಸ್ನ ಸ್ಟಾಕ್ ಮಾಡಿಕೊಂಡ್ರೆ? ಡೆಡ್ ಕ್ಯಾಪಿಟಲ್ಲು ಅಂತರ ಸುಮ್ಮನೆ ಹೆಚ್ಚು ಬಂಡವಾಳ ಹಾಕಿರ್ತೀವಿ, ಆದರೆ ಅದೇ ದುಡ್ಡನ್ನ ಬೇರೆ ಕಡೆ ಹಾಕಿದರೆ ನಮಗೆ ಲಾಭ ಬರ್ತಿತ್ತು. ಅನ್ನೆಸೆಸರಿ ಇನ್ವೆಸ್ಟ್ಮೆಂಟು. ಅಥವಾ ಸ್ಟಾಕ್ ಗೋಡೌನಲ್ಲಿ ಕಮ್ಮಿ ಇಡ್ತೀವಿ ಅಂತ ಇಟ್ಕೊಳ್ಳೋಣ. ಸೊ ತುಂಬ ಕಮ್ಮಿ ಇಟ್ಟಾಗ ಪ್ರೊಡಕ್ಷನ್ ಒಂದಿನ ನಿಂತೋಗ್ಬೋದು, ದಿಢೀರಂತ ಖರ್ಚಾಗ್ಬಿಡತ್ತೆ. ನಾವು ಸ್ಟಾಕ್ ರಾ ಮೆಟೀರಿಯಲ್ಸನ್ನು ನಮಗಿಷ್ಟ ಬಂದಾಗ ತಕ್ಷಣ ಮಾರ್ಕೆಟಿಗೆ ಹೋಗಿ ಪರ್ಚೇಸ್ ಮಾಡೋಕ್ಕಾಗಲ್ಲ. ದೆರ್ ಈಸ್ ಎ ಲಾಟ್ ಆಫ್ ಪ್ರೊಸೀಜರ್ ಟು ಪರ್ಚೇಸ್ ದ ರಾ ಮೆಟೀರಿಯಲ್ಸ್. ಅದಕ್ಕೆ ನಾವು ಟೆಂಡರ್ ಕಡಿಬೇಕಾಗತ್ತೆ, ಕೊಟೇಶನ್ ಹಾಕ್ಸ್ಕೋಬೇಕಾಗತ್ತೆ, ಅವ್ರು ನಮಗೆ ಟೈಮ್ ಕೊಡ್ತಾರೆ, ಸಪ್ಲೈ ಮಾಡ್ತಾರೆ. ಇಷ್ಟೆಲ್ಲ ಪ್ರೊಸೀಜರ್ಸ್ ಇರುವಾಗ ಈ ಗೋಡೌನಲ್ಲಿ ಓವರ್ ಸ್ಟಾಕು ಇರಬಾರ್ದು, ಅಂಡರ್ ಸ್ಟಾಕು ಇರಬಾರ್ದು. ಆ ರೀತಿ ಮೇಂಟೈನ್ ಮಾಡಬೇಕು. ಹೇಗೆ ಮಾಡಬೇಕು ಅದನ್ನು ಹೇಳ್ಕೊಡುತ್ತೆ ನಮ್ಮ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್. ಹಾಗಾಗಿ ನಮ್ಮ ಕಂಪನಿಯ ಸ್ಟಾಕ್ ಮೇಲೆ ಕಂಟ್ರೋಲ್ ಇಟ್ಕೋಬೇಕು ಅಂದರೆ, ವೇಸ್ಟೇಜ್ ಆಗ್ದಂಗೆ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೋಬೇಕು ಅಂದರೆ the company must use the cost accounting system. Cost accounting system helps to control the stock. ಜಾಸ್ತಿ ನೋ ಹಾಕ್ದಂಗೆ ಕಡಿಮೆನೂ ಆಗದಂಗೆ ಒಂದು ಪ್ರಾಪರಾಗಿ ಕಂಟಿನ್ಯೂಸ್ ಪ್ರೊಡಕ್ಷನ್ ಆಗೋ ಥರ ನೋಡ್ಕೊಳ್ಳೋದೆ ನಮ್ಮ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್. ಇನ್ನು 6th ಒನ್, ಇವ್ಯಾಲ್ಯುಯೇಟ್ಸ್ ದ ರೀಸನ್ ಫಾರ್ ಲಾಸಸ್. ಯಾಕೆ ಅಕಸ್ಮಾತ್ ಇಫ್ ದ ಕಂಪನಿ ಅಕ್ಕರ್ಸ್ ಲಾಸಸ್, ಡೆಫಿನೆಟ್ಲಿ ದ ಕಾಸ್ಟ್ ಅಕೌಂಟಿಂಗ್ ರಿವೀಲ್ಸ್ ದ ರೀಸನ್ ಫಾರ್ ಲಾಸಸ್. ಯಾಕೆ ಲಾಸ್ ಆಯಿತು ಅಂತ ನೀವು ತಿಳ್ಕೋಬೇಕು ಅಂದರೆ ಯು ಮಸ್ಟ್ ಗೋ ಫಾರ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್. ಅಲ್ಲಷ್ಟೇ ನಿಮಗೆ ಲಾಸ್ ಯಾಕಾಯಿತು ಅಂತ ಗೊತ್ತಾಗೋದು. ಯಾಕೆಂದರೆ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ನಾವು ಇಲ್ಲಿ ಕಾಸ್ಟ್ ಡೀಟೇಲಾಗಿ ಅನಾಲಿಸಿಸ್ ಮಾಡ್ತೀವಿ. ಮೆಟೀರಿಯಲ್ ಕಾಸ್ಟಿಂಗ್ ಮಾಡ್ಕೋತೀವಿ. ಸೊ ಮೆಟೀರಿಯಲ್ ಪ್ರಾಪರಾಗಿ ಯುಟಿಲೈಸ್ ಆಯಿತಾ, ಅಥವಾ ಮೆಟೀರಿಯಲ್ ಪರ್ಚೇಸಿಂಗಲ್ಲಿ ನಮಗೆ ಮೋಸ ಆಯಿತಾ, ಎಲ್ಲಿ ಏನಾಯಿತು ಅಂತ ನಾವು ಈಸಿಯಾಗಿ ಮೆಟೀರಿಯಲ್ ಕಾಸ್ಟಿಂಗಲ್ಲಿ ತಿಳ್ಕೊತೀವಿ. ಅಥವಾ ಲೇಬರ್ಸ್ ಪ್ರಾಪರಾಗಿ ವರ್ಕ್ ಮಾಡ್ತಿಲ್ವಾ, ಸರಿಯಾಗಿ ಇನ್ ಟೈಮ್ ಪ್ರೊಡಕ್ಷನ್ ಕೊಡ್ತಾ ಇಲ್ವಾ, ಅದೆಲ್ಲ ನಾವು ಲೇಬರ್ ಕಾಸ್ಟಿಂಗಲ್ಲಿ ತಿಳ್ಕೊತೀವಿ. ಇನ್ನು ಓವರ್ ಹೆಡ್ ಕಾಸ್ಟಿಂಗ್ ಮಾಡ್ತೀವಿ. ಓವರ್ ಹೆಡ್ ಕಾಸ್ಟಿಂಗಲ್ಲಿ ಬೇರೆ ಬೇರೆ ಖರ್ಚುಗಳು ಎಲ್ಲಾಯಿತು, ಯಾಕಾಯಿತು, ಎಷ್ಟಾಯಿತು, ಯಾವ ಪ್ರಾಡಕ್ಟಲ್ಲಿ ನಮಗೆ ಲಾಸ್ ಆಗ್ತಾಯಿದೆ, ಅಥವಾ ಯಾವ ಮೆಷಿನ್ ನಮಗೆ ವರ್ಕ್ ಆಗ್ತಾ ಇಲ್ಲ, ಇದೆಲ್ಲ ಡೀಟೇಲಾಗಿ ಸ್ಟಡಿ ಮಾಡೋದ್ರಿಂದ ನಿಮಗೆ ಕಂಪೇರ್ ಟು ಫೈನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್ ರಿವೀಲ್ಸ್ ದ ರೀಸನ್ ಫಾರ್ ಲಾಸಸ್. ಇಫ್ ದ ಕಂಪನಿ ಅಕ್ಕರ್ಸ್ ಲಾಸಸ್, the cost accounting will help to know the reason for loss because it study in detail. ಪೂರ್ತಿ ಡೀಟೇಲ್ ಆಗಿ ಸ್ಟಡಿ ಮಾಡೋದ್ರಿಂದ ನಾವು ಇಲ್ಲಿ ಪ್ರತಿ ಜಾಬ್ಗೆ, ಪ್ರತಿ ಡಿಪಾರ್ಟ್ಮೆಂಟಿಗೆ, ಪ್ರತಿ ಫಂಕ್ಷನ್ಗೆ ನಾವು ಡೀಟೇಲಾಗಿ ಕಾಸ್ಟ್ ಶೀಟ್ ಬರೆಯೋದ್ರಿಂದ ಅಥವಾ ಕಾಸ್ಟನ್ನು ಮೇಂಟೈನ್ ಮಾಡೋದ್ರಿಂದ, ಸಿಸ್ಟಮ್ನ ಮೇಂಟೈನ್ ಮಾಡೋದ್ರಿಂದ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ದ ರೀಸನ್. ನೆಕ್ಸ್ಟು ಏಡ್ಸ್ ಫ್ಯೂಚರ್ ಪ್ಲ್ಯಾನಿಂಗ್. ಅಫ್ಕೋರ್ಸ್ ಕಾಸ್ಟ್ ಅಕೌಂಟಿಂಗ್ ವಿಲ್ ಹೆಲ್ಪ್ ಟು ಎಸ್ಟಿಮೇಟ್ ದ ಫ್ಯೂಚರ್, ಅಥವಾ ಫ್ಯೂಚರ್ನ ಎಸ್ಟಿಮೇಟ್ ಮಾಡಲಿಕ್ಕೆ ಅಥವಾ ಫ್ಯೂಚರ್ ಪ್ರೋಗ್ರಾಮ್ನ ನೀವು ಪ್ಲ್ಯಾನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹೇಗೆ ಹೆಲ್ಪ್ ಮಾಡುತ್ತೆ? ಫಾರ್ ಎಕ್ಸಾಂಪಲ್, ಇವಾಗ ನೀವು ಕಂಪ್ನಿನಲ್ಲಿ ಅಂದರೆ ಪ್ಲ್ಯಾನಿಂಗ್ ಅಂತ ಅಂದರೆ ಇವಾಗ ಒಂದು 5 to 6 ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಅದರಲ್ಲಿ 1, 2 to 3 ಪ್ರಾಡಕ್ಟ್ಸ್ ನಿಮಗೆ ಅಂತ ಮಾರ್ಕೆಟಿಂಗ್ ಇಲ್ಲ, ಸೇಲ್ ಆಗ್ತಾ ಇಲ್ಲ. ಸೊ ವೆದರ್ ಶುಡ್ ವಿ ಕಂಟಿನ್ಯೂ ಆರ್ ಶುಡ್ ವಿ ಸ್ಟಾಪ್ ದಟ್? ಆ ಪ್ರಾಡಕ್ಟ್ಸನ್ನು ನಾವು ಫ್ಯೂಚರಲ್ಲಿ ಸ್ಟಾಪ್ ಮಾಡೋಣವಾ, ಪ್ರೊಡಕ್ಷನ್ ಮಾಡೋದನ್ನ ಸ್ಟಾಪ್ ಮಾಡೋಣವಾ, ಅಥವಾ ಕಂಟಿನ್ಯೂ ಮಾಡೋಣವಾ? ಕಂಟಿನ್ಯೂ ಮಾಡಿದ್ರೆ ಅಲ್ಲಿ ಎಲ್ಲಿ ತಪ್ಪಾಗ್ತಾ ಇದೆ, ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಯೂಸ್ ಆಗೋದೇ ಕಾಸ್ಟ್ ಅಕೌಂಟಿಂಗು. ಅಂದರೆ ಅಕಸ್ಮಾತ್ ಈಗ ಫಾರ್ ಎಕ್ಸಾಂಪಲ್ ಫ್ಯೂಚರ್ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ, ಸೊ ವಿ ಆರ್ ಗೋಯಿಂಗ್ ಟು ಪರ್ಚೇಸ್ ಮೆಷಿನ್ ರಾದರ್ ದ್ಯಾನ್ ಲೇಬರ್ ಬದಲಿಗೆ ಮೆಷಿನ್ನೇ ಪರ್ಚೇಸ್ ಮಾಡೋಣ ಅಂದ್ಕೊಂಡಿದ್ದೀವಿ. ಬಿಕಾಸ್ 10 ಜನ ಕೆಲಸ ಮಾಡೋದನ್ನು ಒಂದು ಮೆಷಿನ್ ಮಾಡುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಮೆಷಿನ್ಗೆ
ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕಾ, ಲೇಬರ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕಾ, ಲೇಬರ್ನ ಉಳಿಸ್ಕೊಳ್ಳೋಣವಾ, ಮೆಷಿನ್ನ ಉಳಿಸ್ಕೊಳ್ಳೋಣವಾ ಅಂತ ಕ್ವೆಶನ್ ಬಂದಾಗ ಅದಕ್ಕೆ ಆನ್ಸರ್ ಸಿಗೋದು ನಮ್ಮ ಕಾಸ್ಟ್ ಅಕೌಂಟಿಂಗಲ್ಲಿ ಮಾತ್ರ. ಸೊ ಹಾಗಾಗಿ ಕಾಸ್ಟ್ ಅಕೌಂಟಿಂಗ್ ಹೆಲ್ಪ್ಸ್ ಇನ್ ಫ್ಯೂಚರ್ ಪ್ಲ್ಯಾನಿಂಗಲ್ಲಿ ಕೂಡ ಕಾಸ್ಟ್ ಅಕೌಂಟಿಂಗು ಹೆಲ್ಪ್ ಮಾಡುತ್ತೆ. ಇದಷ್ಟೇ ಅಲ್ಲ ಮಕ್ಕಳೇ, ತುಂಬ ಅಡ್ವಾಂಟೇಜಸ್ ಇದೆ. ನೀವೇ ಅದನ್ನು ನೀವು ಆ್ಯಸ್ ಎ ಡಿಗ್ರಿ ಸ್ಟೂಡೆಂಟ್ಸ್ ನೀವೇ ಅದನ್ನು ಗುರುತಿಸಿ ಹೆಚ್ಚು ಬರ್ಕೊಬರಬೇಕು. ನೀವೇ ಹುಡುಕಿ ನೀವೇ ಇನ್ನೊಂದಷ್ಟು ಪಾಯಿಂಟ್ಸನ್ನು ಆ್ಯಡ್ ಮಾಡಿ ಬರೀರಿ. ನಾವು ಜಸ್ಟ್ ಏನಿದೆ ಅನ್ನೋದನ್ನು ಹಿಂಟ್ಸ್ ಅಷ್ಟೇ ಕೊಟ್ಟಿದ್ದೀವಿ. ಸೊ ಹೋಪ್ ಯು ಅಂಡರ್ಸ್ಟುಡ್ ಮಕ್ಕಳೇ. ಈ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದಕ್ಕೆ ಕ್ಲಾಸಿಗೆ ಸಂಬಂಧಪಟ್ಟಂಗೆ ಒಂದಷ್ಟು MCQs ಇದೆ, ನೋಡ್ಬಿಡೋಣ. ಡ್ಯಾಶ್ ಅಕೌಂಟಿಂಗ್ ಹೆಲ್ಪ್ಸ್ ಕೀಪ್ ಎ ಚೆಕ್ ಆನ್ ದ ಅಕ್ಯುರಸಿ ಆಫ್ ಫಿನಾನ್ಷಿಯಲ್ ಅಕೌಂಟಿಂಗ್. ಫಿನಾನ್ಷಿಯಲ್ ಅಕೌಂಟಿಂಗ್ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಹೇಳಲಿಕ್ಕೆ ಯಾವ ಅಕೌಂಟಿಂಗ್ ಸಿಸ್ಟಮ್ ನಿಮಗೆ ಹೆಲ್ಪ್ ಆಗುತ್ತೆ? ನೀವೇ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಮ್ಯಾನೇಜ್ಮೆಂಟ್, ಹ್ಯೂಮನ್, ಕಾಸ್ಟ್, ನನ್ ಆಫ್ ದ ಅಬವ್. And second question, accounting which allows for the data that enables the firm to measure efficiency. This could be efficiencies with respect to cost, time, expenses, etc. ಕಾಸ್ಟು, ಟೈಮು, ಎಕ್ಸ್ಪೆನ್ಸಸ್, ಎಫಿಷಿಯನ್ಸಿನ ಅಳಿಲಿಕ್ಕೆ ಹೆಲ್ಪ್ ಆಗುವಂಥ ಅಕೌಂಟಿಂಗ್ ಸಿಸ್ಟಮ್ ಯಾವುದು ಅಂತ ಕೇಳ್ತಾ ಇದ್ದೀನಿ. ಆಪ್ಷನ್ ಎ ಫಿನಾನ್ಷಿಯಲ್ ಅಕೌಂಟಿಂಗ್, ಆಪ್ಷನ್ ಬಿ ಕಾಸ್ಟ್ ಅಕೌಂಟಿಂಗ್, ಆಪ್ಷನ್ ಸಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಆ್ಯಂಡ್ ಆಪ್ಷನ್ ಡಿ ನನ್ ಆಫ್ ದ ಅಬವ್. ನೀವೇ ಆನ್ಸರ್ ಮಾಡಿ, ಇದು ನಿಮ್ಗೆ ವರ್ಕು. ಥರ್ಡ್ ಒನ್, ಅಕೌಂಟಿಂಗ್ ಸಿಸ್ಟಮ್ ವಿಚ್ ಹೆಲ್ಪ್ಸ್ ಇನ್ ಕಂಟ್ರೋಲ್ ಓವರ್ ಸ್ಟಾಕ್. ಆಪ್ಷನ್ ಎ ಫಿನಾನ್ಷಿಯಲ್ ಅಕೌಂಟಿಂಗ್, ಆಪ್ಷನ್ ಬಿ ಕಾಸ್ಟ್ ಅಕೌಂಟಿಂಗ್, ಆಪ್ಷನ್ ಸಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಆ್ಯಂಡ್ ಆಪ್ಷನ್ ಡಿ ನನ್ ಆಫ್ ದ ಅಬವ್. ಅಕೌಂಟಿಂಗ್ ಸಿಸ್ಟಮ್ ವಿಚ್ ಹೆಲ್ಪ್ಸ್ ಇನ್ ಫಿಕ್ಸಿಂಗ್ ಪ್ರೈಸ್ ಟು ದ ಪ್ರಾಡಕ್ಟ್. ಯಾವುದು? ಫಿನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ನನ್ ಆಫ್ ದ ಅಬವ್. ಟ್ರೈ ಟು ಆನ್ಸರ್ ಯುವರ್ ಓನ್. Accounting which helps in identifying unprofitable activities. Option A financial accounting, option B cost accounting, option C management accounting, and option D none of the above. Hope you understood, dear students. In next class we will discuss further limitations of cost accounting. Till then, have a nice day.